ಇವತ್ತು ಹೋಮ್ ಮೇಡ್ ಕೆಚಪ್ ಮಾಡೋಣ ಅಂತ ಹೊರಟಿದ್ದೀನಿ. ಯಾಕೆ ಅಂದರೆ ನನ್ನ ಮಗಳಿಗೆ ಟೊಮೊಟೊ ಕೆಚಪ್ ಅಂದರೆ ತುಂಬಾ ಇಷ್ಟ. ಯಾಕೆ ಒಂದ್ಸರಿ ಟ್ರೈ ಮಾಡಬಾರ್ದು ಅಂತ ಟೊಮೊಟೊ ಕೆಚಪ್ ಮಾಡೋದಕ್ಕೆ ಇವತ್ತು ಹೊರಟಿದ್ದೀನಿ. ಇದಕ್ಕೆ ನಾನು ತೊಗೊಂಡಿದ್ದೀನಿ 1 kg ಜಾಮೂನ್ ಟೊಮೊಟೊ ಅಥವಾ ಸ್ವೀಟ್ ಟೊಮೊಟೊ. ಇದನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದುಕೊಂಡು ಅದರ ಮೇಲಿರುವಂಥ ಹಸಿರು ಭಾಗವನ್ನು ಕಟ್ ಮಾಡಿ ತೆಗೆದು 4 ಭಾಗವನ್ನಾಗಿ ಮಾಡ್ಕೊಂಡಿದ್ದೀನಿ. ಕಟ್ ಮಾಡ್ಕೊಂಡಿರೋಂಥ ಟೊಮೊಟೊಗೆ 1 ಪೀಸ್ ಚಕ್ಕೆ, 2 ಲವಂಗ, 1 ಈರುಳ್ಳಿ, 5 ಹೆಸರು ಬೆಳ್ಳುಳ್ಳಿ, ಹಾಗೆ 4 ಒಣಮೆಣಸಿನಕಾಯಿ, 1 ಚೂರು ಶುಂಠಿ ಇದಿಷ್ಟು ಹಾಕಿ ಬೇಯಿಸ್ಕೊಂಡಿದ್ದೀನಿ. ಟೊಮೊಟೊ ಬೆಂದು ಸಾಫ್ಟ್ ಆದಮೇಲೆ ಅದರಲ್ಲಿ ಹಾಕಿದ್ದ ಚಕ್ಕೆ ಮತ್ತು ಲವಂಗವನ್ನು ಹೊರತೆಗೆದು ತಣ್ಣಗಾಗಲು ಬಿಟ್ಬಿಡಬೇಕು. ಇದೆಲ್ಲ ತಣ್ಣಗಾದ ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಮಾಡ್ಕೊಂಡ್ಮೇಲೆ ಒಂದು ಸ್ಟ್ರೈನರ್ ಸಹಾಯದಿಂದ ಸ್ಟ್ರೈನ್ ಮಾಡ್ಕೊಳ್ಬೇಕು. ನಂತರ ಸ್ಟ್ರೈನ್ ಮಾಡಿಕೊಂಡ ಪೇಸ್ಟನ್ನು ಒಂದು ಬಾಣಲಿಗೆ ಹಾಕಿ ಮತ್ತೆ ಬಿಸಿ ಮಾಡ್ಕೋಬೇಕು. ಇದು ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಾ ಇದ್ದಂಗೆ 1 ಸ್ಪೂನ್ ಸಾಲ್ಟ್, 2 ಸ್ಪೂನ್ ಶುಗರ್ ಹಾಗೆ 1 ಸ್ಪೂನ್ ವಿನಿಗರ್ ಹಾಕಿ ಬೇಯಿಸ್ಕೊಳ್ಬೇಕು. ಇದು ಗಟ್ಟಿ ಆಗ್ತಾ ಇದೆ ಅಂತ ಗೊತ್ತಾದ ಮೇಲೆ ಸ್ಟವ್ ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು. ತಣ್ಣಗಾದ ನಂತರ ಒಂದು ಕ್ಲೀನ್ ಆಗಿರುವಂಥ ಗಾಜಿನ ಬಾಟ್ಲಿಗೆ ಹಾಕಿ ಇಟ್ಕೊಂಡ್ರೆ ನೀವು ಯೂಸ್ ಮಾಡ್ಬೋದು. ತುಂಬಾ ರುಚಿಯಾಗಿ ಬಂದಿದೆ. ನೀವು ಒಂದ್ಸಲಿ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ಇದಕ್ಕೆ ಯಾವುದೇ ಕಲರ್ ಕೂಡ ಆ್ಯಡ್ ಮಾಡಿಲ್ಲ, ಆದರೂ ಒಳ್ಳೆ ನ್ಯಾಚುರಲ್ ಕಲರ್ ಬಂದಿದೆ. ನೀವು ಒಂದ್ಸಲಿ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ಈ ವಿಡಿಯೋ ನಿಮಗಿಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.